ಹಾಯ್, ಗುಡ್ ಮಾರ್ನಿಂಗ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕೇಶವ್ ಮಾತಾಡ್ತಾ ಇದ್ದೀನಿ ಇನ್ಶೂರೆನ್ಸ್ ಪಾಯಿಂಟಿಂದ. ಇವತ್ತಿನ ಕಾನ್ಸೆಪ್ಟ್ ಏನಂದರೆ, ಇನ್ಶೂರೆನ್ಸ್ ಮ್ಯಾಂಡೇಟ್ರಿ ಏಕೆ ಪರ್ಚೇಸ್ ಮಾಡಲೇಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸ್ದಲೇ ಓಡಾಡ್ತಾ ಇದ್ದೀರೋ ಅವ್ರು ತುಂಬ ಹೈ ರಿಸ್ಕಲ್ಲೇ ಇದ್ದೀರಾ ಅಂತ ಹೇಳ್ಬೋದು. ಮೊದಲನೇ ಪಾಯಿಂಟ್ ಏನಂದರೆ, ಇನ್ ಕೇಸ್ ವೆಹಿಕಲ್ ಓಡಿಸೋವಾಗ ನೀವು ಪೊಲೀಸವ್ರು ಹಿಡಿದ್ರೆ ಅದಕ್ಕೆ ಫೈನ್ ಕಟ್ಟಬೇಕಾಗುತ್ತೆ. ಎರಡನೇದಾಗಿ, ಇನ್ ಕೇಸ್ ವೆಹಿಕಲ್ ಆಕ್ಸಿಡೆಂಟ್ ಆದರೆ ವೆಹಿಕಲ್ ಸಂಪೂರ್ಣ ಖರ್ಚನ್ನು ನೀವು ಕೈಯಾರೆ ನಿಮ್ಮ ಪಾಕೆಟಿಂದ ಪೇ ಮಾಡಿ ರೆಡಿ ಮಾಡ್ಕೋಬೇಕಾಗತ್ತೆ. ಮೂರನೇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಥರ್ಡ್ ಪಾರ್ಟಿ ಇಂಜೂರ್ ಅಥವಾ ಥರ್ಡ್ ಪಾರ್ಟಿ ಡೆತ್ ಆದರೆ ಎಗನೆಸ್ಟ್ ದ ಓನರ್ ಮೇಲೆ FIR ಆಗುತ್ತೆ. ನೀವು ತುಂಬ ಕಾಂಪ್ಲಿಕೇಶನ್ನಲ್ಲೇ ಸಿಗಾಕೊಳ್ತೀರಾ ಅಂತಲೂ ಹೇಳ್ಬೋದು. ಅದಕ್ಕಾಗಿ ಒಂದೇ ಒಂದು ಪರಿಹಾರ ಏನಂದರೆ, ಒಂದು ಇನ್ಶೂರೆನ್ಸ್ ತಗೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನಿಮ್ಮ ವಾಟ್ಸಪ್ ಮುಖಾಂತರ RC ಎಕ್ಸ್ಪೈರ್ ಆಗಿರೋ ಪಾಲಿಸಿನ ಕಳಿಸ್ಕೊಡಿ. ನಾವು ದಿ ಬೆಸ್ಟ್ ಇನ್ಶೂರೆನ್ಸ್ನ ನಿಮಗೆ ಕೊಟ್ಟು ಸಂಪೂರ್ಣ ಮಾಹಿತಿಯೊಂದಿಗೆ ನಿಮ್ಗೆ ತಿಳಿಸ್ಕೊಡ್ತೀವಿ. ಧನ್ಯವಾದ.